ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಮಠದಲ್ಲಿ ಜಯನಗರಲ್ಲಿ ಮುಹೂರ್ತ ಅಂದ್ಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ವೈಭೋಗ ಒಂದು ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ, ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು. ಒಂದು ಡ್ರೆಸ್ ಕೋಡು ಕೂಡ ಹೇಳಿದರು ಡೈರೆಕ್ಟ್ರು, ಈ ರೀತಿ ಹಿಂಗೆ ಪಂಚೆ, ಈ ಥರ ಒಂದು ಶರ್ಟು, ಆ ರೀತಿ ಅಂತ. ಅಂದರೆ ಇದು ಆಗಲೇ ಸರ್ ಹೇಳಿದಾಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ. ಇದೇ ರಿಲೇಟೆಡ್ ಆಗೂ ಕೂಡ ಟೈಟಲ್ ಇದೆ, ಕಥೆನೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ. ಡೈರೆಕ್ಟ್ರ್ ಜೊತೆ ಇದು 2ನೇ ಸಿನಿಮಾ. ರಾಮಾಯಣ ರಾಮೋಲಿ ಪೊಲೀಸ್ ಪಾತ್ರ ಮಾಡಿದ್ದೆ. ಇದರಲ್ಲಿ ಹೇಳ್ಬೋದಾ ಸರ್? ಕ್ಯಾರೆಕ್ಟರ್ ಹೇಳ್ಬೋದಲ್ಲ? ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. ನಾಯಕ ನಟನ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಹೌದು ಸರ್, ಯಾಕಂದರೆ ಒಂದು ಸೀರಿಯಲಲ್ಲಿ ಹೀರೋಯಿನ್ ಅಪ್ಪನ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಹಂಗೆ ಪ್ರಮೋಷನ್ ಆ ರೀತಿ ಚೆನ್ನಾಗಿದೆ. ಒಂದು ಒಳ್ಳೆ ಟೀಮು, DOPನೂ ಅಷ್ಟೇ ಉತ್ಸಾಹಿ DOP. ಆಮೇಲೆ ಸುರೇಶ್ ಅವರು ನಮ್ಮ ಹಿರಿಯರು, ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ. ನಾಯಕ ನಟರು ಪ್ರೀವಿಯಸ್ಸು ರಾಮಾಯಣ ರಾಮೋಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಈಗ ಒಂದು ಪ್ರಮೋಷನ್ ಸಿಕ್ಕಿದೆ, ನನಗೂ ಅಪ್ಪನ ಪ್ರಮೋಷನ್ ಸಿಕ್ಕಿದೆ. ಆಮೇಲೆ ಹೀರೋಯಿನು ಅದು ಪರಿಚಯ ಆಗಿದ್ದು ಇವತ್ತೇನೆ, ಹೆಚ್ಚಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್, ಹೇಳ್ಬಾರ್ದು ಅಂತಾರೆ, ಬಟ್ ಹೇಳ್ತಾನೆ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ರಿವೀಲ್ ಮಾಡೋಗಿಲ್ಲ ಅಂದರು, ಬಟ್ ಆಗಿದೆ. ಆ್ಯಕ್ಚುಲಿ ನಿರ್ಮಾಪಕರು, ಯೂತ್ ನಿರ್ಮಾಪಕರು. ಯಾಕಂದರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿಗೆ ಬರೋದಲ್ಲ, ಬಂದು ಒಂದೇನೋ ಒಂದು ಸಾಧನೆ ಮಾಡಿ ಒಂದು ಸಿನಿಮಾ ಚೆನ್ನಾಗಾಗಿ ಗಳಿಕೆ ಆದರೆ ಇನ್ನೂ ಉತ್ತಮ. ಯಾಕಂದರೆ ಈಗಿರೋ ಸಿಚುವೇಶನಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು, ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಲಬೇಕು ಮೇಯ್ನಾಗಿ. ಹಾಗಾಗಿ ಈ ಒಂದು, ಯಾಕಂದರೆ ರಾಮಾಯಣ ರಾಮು ಒಂಥರ ಯೂನಿಕ್ ಕಂಟೆಂಟು, ಅದು ಭಾಳ ಚೆನ್ನಾಗಿದೆ. ಅದು ನಾನು ಅಲ್ಲಿ ಆ್ಯಕ್ಟ್ ಮಾಡುವಾಗಲೇ, ಆಮೇಲೆ ಏನಾದ್ರು ವಿಷಯವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾದಾಗ ಒಂಥರ ಖುಷಿ ಆಗಿದೆ. ಒಂದು ಸೋಷಿಯಲ್ ಕಾಸು, ಸೋಷಿಯಲ್ ಮೆಸೇಜ್ ಬಗ್ಗೆ. ಈ ಸಿನಿಮಾನೂ ಅಷ್ಟೇ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಒಂದು ಮುಖಾಂತರ ಇದೆ. ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟು ಅಂತ ಭಾವಿಸ್ತೀನಿ. ಯಾಕಂದರೆ ರಾಮಾಯಣ ರಾಮು ಅದೇ ರೀತಿ ಇತ್ತು, ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ. ಆ್ಯಸ್ ಯೂಶುವಲ್ ನಿಮ್ಮ ಮೀಡಿಯಾ ಸಪೋರ್ಟು ಬೇಕೇ ಬೇಕಾಗುತ್ತೆ. ನೀವು ಕೊಡ್ತಾನೆ ಇರ್ತೀರ, ಹೊಸೊಬ್ರಿಗೆ ಇನ್ನೂ ಒಂದಷ್ಟು ಬೆಂಬಲ ಕೊಡಬೇಕು. ಯಾಕಂದರೆ ಮೀಡಿಯಾ ಇದ್ದರೆ ನಾವು, ಹಾಗಾಗಿ ನಮ್ಮನ್ನು ನೀವು ಪರಿಚಯ ಮಾಡಿಸಿ ನಮ್ಮ ಬಗ್ಗೆ ಎಲ್ಲ ನೀವು ಜನಗಳಿಗೆ ತಲುಪಿಸೋದು ಎಲ್ಲ ನಿಮ್ಮ ಮುಖಾಂತರನೇ. ಒಂದು ರೀತಿ ದೇವರು ಕೂಡ ನೀವುಗಳು. ಹಾಗಾಗಿ ಈ ಮುಖಾಂತರ ನಾನು ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.